ಓಂ ಶಾಂತಿ. ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಓಂ ಶಾಂತಿ. ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಶಿಷ್ಯರೇ, ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಂತ್ರಸಿದ್ಧಿ ಗುರುಗಳ ಹತ್ರ ಉಪದೇಶ ಪಡ್ಕೊಂಡವರು ಅವರು ಯಾವ ರೀತಿ ಅದನ್ನು ಅಭ್ಯಾಸ ಮಾಡಬೇಕು, ಹಾಗೆ ಮಂತ್ರಸಿದ್ಧಿಯನ್ನು ಎಲ್ಲೆಲ್ಲಿ ಹೇಗೆ ಗುರುಗಳ ಹತ್ರ ಪಡ್ಕೊಂಡು ಯಾವ ರೀತಿ ಅದನ್ನು ನಾವು ಅಭ್ಯಾಸ ಮಾಡ್ಬೋದು. ಈ ವಿಡಿಯೋ ನೀವು ಕೊನೆಯವರೆಗೂ ನೋಡಿ, ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಆದಷ್ಟು ಪ್ರಯತ್ನ ಪಡ್ತೀನಿ. ಮೊದಲಿಗೆ ನಾವು ಕೆಲವು ಗುರುಗಳು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಇನ್ನೆಲ್ಲೋ ಡೈರೆಕ್ಟಾಗಿ ಉಪನ್ಯಾಸ ಕೊಡೋವಾಗ ಹೇಳ್ತಾರೆ, ನೀವು ಈ ಮಂತ್ರನ ಪಠನೆ ಮಾಡಿ 108 ಸಾರಿ ಮಾಡಿ, 1000 ಸಾರ ಮಾಡಿ, 1,00,000 ಬಾರಿ ಮಾಡಿ, ನಿಮಗೆ ಸಿದ್ಧಿ ಆಗುತ್ತೆ. 21 ದಿನ ಮಾಡಿ, 48 ದಿನ ಮಾಡಿ, ದಿನಕ್ಕೆ ಇಷ್ಟು 1000 ಮಾಡಿ, ದಿನಕ್ಕೆ ಇಷ್ಟು 1,00,000 ಮಾಡಿ, ಹೀಗೆಲ್ಲ ಹೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು. ಆದರೆ ಇದರಲ್ಲಿ ಯಾವ್ಯಾವ ಟೈಪಲ್ಲಿ ಗುರುಗಳು ಶಿಷ್ಯರಿಗೆ ಉಪದೇಶ ಕೊಡ್ಬೋದು, ಯಾವ್ಯಾವ ಟೈಪಲ್ಲಿ. ಉದಾಹರಣೆಗೆ, ಕೆಲವರು ಮಂತ್ರೋಪದೇಶ ಬೇಕು ನನಗೆ ಕೊಡಿ ಗುರುಗಳೇ ಅಂತ ಕೆಲವ್ರು ಯಾರೋ ಬಯಸ್ತಾರೆ, ಫೋನ್ ಮಾಡಿ ಕೇಳ್ತಾರೆ. ಆವಾಗ ನೀನು ಬಾರಪ್ಪ ನಾನು ಕೊಡ್ತೀನಿ ಅಂತ ಇವರು ಕರ್ಸ್ಕೊಬಿಡ್ತಾರೆ ಎಲ್ಲಿಗೆ, ಅವ್ರು ಇರೋ ಕಡೆ. ಕೆಲವರು ಒಂದು ಒಳ್ಳೆಯ ದಿನ ನೋಡಿ ನದಿ ತೀರದಲ್ಲೋ ಸಮುದ್ರದ ತೀರಿನಲ್ಲೋ ಯಾವುದಾವುದೋ ಬಾವಿ, ತೀರ್ಥ, ಹೊಂಡಕುಂಡ ಅಂತೀವಲ್ಲ, ಅಲ್ಲಿನೂ ಅವ್ರನ್ನ ಕರೆಸಿ ಅವ್ರಿಗೆ ಫುಲ್ ಮುಂಡನ ಮಾಡ್ತಾರೆ. ತಲೆ ಬೋಡಿಸ್ತಾರೆ, ಒಂಚೂರು ಕೂದಲು ಇರಬಾರ್ದು, ಮೀಸೆ ಗಡ್ಡ ಕೂದಲೆಲ್ಲ ಬೋಡ್ಸಾಕ್ತಾರೆ. ಬಾಡಿ ಮಾಡಿಸ್ಕೋಬೇಕು, ತೆಗೆಸ್ಬೇಕು, ಮುಡಿ ತೆಗೆಸ್ಬೇಕು. ಆಗ ಅಲ್ಲಿ ಕೂರಿಸ್ಕೊಂಡು ನದಿ ಪಕ್ಕದಲ್ಲಿ ಮಂತ್ರೋಪದೇಶ ಕೊಡ್ತಾರೆ. ಅಲ್ಲೊಂದು ಕೆಲವು ನಿಯಮಗಳಿರುತ್ತೆ, ಪೂಜೆ ಇರುತ್ತೆ. ಶಿಷ್ಯ ಆದವನು ಒಂದಷ್ಟು ಗುರುದಕ್ಷಿಣೆ ತೊಗೊಂಡೋಗ್ಬೇಕು. ಗುರುಗಳಿಗೆ ಹಣ್ಣು ಹಂಪಲು ತೊಗೊಂಡೋಗ್ಬೇಕು, ತರಕಾರಿ, ಬೇಳೆ, ಸಕ್ಕರೆ, ಬೆಲ್ಲ, ಅಕ್ಕಿ ಇತ್ಯಾದಿ ಪದಾರ್ಥಗಳು. ಹಾಗೆ ವಸ್ತ್ರ, ಗುರುಗಳಿಗೆ ಒಂಚೂರು ವಸ್ತ್ರ, ಏನಾದರೂ ಬಟ್ಟೆಗಳು ಗುರುಗಳಿಗೆ, ಇದೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ನಮಗೆ ದೀಕ್ಷೆ ಕೊಡಬೇಕಂತ ಕೇಳ್ಕೋಬೇಕು, ಅವ್ರ ಹತ್ರ ಬೇಡ್ಕೋಬೇಕು. ಯಾವುದ್ರ ಬಗ್ಗೆ ದೀಕ್ಷೆ ಬೇಕು? ಗಣಪತಿ ಬಗ್ಗೆ ಬೇಕಾ, ಕುಮಾರಸ್ವಾಮಿ ಬಗ್ಗೆ ಬೇಕಾ, ವಾಕ್ಸಿದ್ಧಿ ಬೇಕಾ, ಆಮೇಲೆ ತಡೆ ಹಿಡಿಯೋದು, ಕಟ್ಟು ಹೊಡೆಯೋದು ಬೇಕಾ, ಇತ್ಯಾದಿ ಇರ್ತದೆ. ವಶೀಕರಣ ಬೇಕಾ, ಅಥವಾ ಧನ ಪ್ರಾಪ್ತಿಗೋಸ್ಕರ ಬೇಕಾ, ಅಥವಾ ಶತ್ರುಗಳ ನಾಶಕ್ಕಾಗಿ ಬೇಕಾ, ಈ ರೀತಿ ಏನೇನೋ ಅವ್ರದ್ದೇ ಆದ ಒಂದು ಅಪೇಕ್ಷೆ ಇರುತ್ತೆ. ಮಂತ್ರ ಇಂಥದ್ದು ಬೇಕನ್ನೋರಿಗೆ ಅವ್ರದ್ದೇ ಆದ ಸಮಸ್ಯೆ, ಅವ್ರದ್ದೇ ಆದ ಪರಿಸ್ಥಿತಿ, ಅದರ ಆಧಾರದ ಮೇಲೆ ಅವರು ಗುರುಗಳಿಗೆ ಹೇಳ್ತಾರೆ, ನನಗೆ ಇಂಥದ್ರ ಬಗ್ಗೆ ಬೀಜಾಕ್ಷರ ಮಂತ್ರ ಕೊಡಿ, ಮಂತ್ರೋಪದೇಶ ಮಾಡಿ ಅಂತ ಹೇಳ್ತಾರೆ. ಇದು ಬರೀ ಮಂತ್ರೋಪದೇಶ, ದೀಕ್ಷೆ ಅಲ್ಲ. ದೀಕ್ಷೆ ಅಂದರೆ ಅದು ಬೇರೆ. ದೀಕ್ಷೆ ತೊಗೋಬೇಕಾದ್ರೂ ಗುರುಗಳಿಗೆ ಏನೆಲ್ಲ ತೊಗೊಂಡೋಗ್ಬೇಕು ಇವರು? ಹಣ್ಣು ಹಂಪಲು, ತರಕಾರಿ, ಅಕ್ಕಿ, ಬೇಳೆ ಅದೆಲ್ಲ ಕೊಡಬೇಕು, ಬಟ್ಟೆನೂ ಕೊಡಬೇಕು, ಒಂದಷ್ಟು ಕಾಣಿಕೆನೂ ಕೊಡಬೇಕು. ದಕ್ಷಿಣೆ ಅಂತೀವಲ್ಲ ಅದು, ಯಾವಾಗ ದೀಕ್ಷೆ ತಗೊಳ್ಳೋವಾಗ. ಆದರೆ ಎರಡೂ ಗುರುಗಳಿಗೆ ಸೇವೆ ಮಾಡೋವಾಗ ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ಬೋದು. ಆಮೇಲೆ ಒಂದು 10 ಜನಕ್ಕೆ ಅನ್ನದಾನ ಮಾಡ್ಬೋದು ದೀಕ್ಷೆ ತಗೊಂಡ್ಮೇಲೆ. ಅಥವಾ ಮಂತ್ರೋಪದೇಶ, ಗುರುಗಳಿಂದ ಮಂತ್ರೋಪದೇಶ ಮಾಡ್ತಾರೆ, ಬೀಜಾಕ್ಷರ ಮಂತ್ರ ಕೊಡ್ತಾರೆ. ತಗೊಂಡ್ಮೇಲೆ ನೀವು ಅನ್ನದಾನ ಮಾಡ್ಬೋದು, ದಾನ ಧರ್ಮ ಮಾಡ್ಬೋದು ಯೋಗ್ಯರಿಗೆ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಅಥವಾ ಗುರುಗಳನ್ನು ನಿಮ್ಮ ಮನೆಗೆ ಕರೆಸಿ, ಮನೆಯಲ್ಲೇ ಹೋಮ ಮಾಡಿಸಿ, 4 ಜನಕ್ಕೆ ಊಟ ಹಾಕಿಸಿ, ದಾನ ಧರ್ಮ ಮಾಡಿ, ಕಾಣಿಕೆ ಕೊಟ್ಟು ಯೋಗ್ಯರಿಗೆ, ಅಲ್ಲೇ ಗುರುಗಳ ಹತ್ರ ನೀವು ದೀಕ್ಷೆನೂ ತೊಗೋಬೋದು, ಮಂತ್ರೋಪದೇಶನೂ ತೊಗೋಬೋದು. ಅಥವಾ ಬರೀ ಮಂತ್ರೋಪದೇಶ ತೊಗೋಬೋದು, ದೀಕ್ಷೆ ಬೇಡ ಅಂತ ಕೂಡ ಹೇಳ್ಬೋದು. ಅಥವಾ ಬರೀ ದೀಕ್ಷೆ ತೊಗೋಬೋದು, ಮಂತ್ರೋಪದೇಶ ಅವಶ್ಯಕತೆ ಇರಲ್ಲ. ಎರಡೂ ಕೂಡ ದೀಕ್ಷೆ ತೊಗೊಳ್ಳೋವಾಗ ಎರಡೂ ತಗೊಳ್ತಾರೆ. ಬರೀ ಮಂತ್ರೋಪದೇಶ ತೊಗೊಳ್ಳೋವಾಗ ಬರೀ ಮಂತ್ರೋಪದೇಶ ತೊಗೊಳ್ತಾರೆ. ನೋಡಿ, ದೀಕ್ಷೆ ತೊಗೊಳ್ಳೋವಾಗ ಮಂತ್ರೋಪದೇಶ ಕೊಡ್ತಾರೆ ಗುರುಗಳು ಏನೋ ಒಂದು. ಆದರೆ ದೀಕ್ಷೆ ಇಲ್ದಿರಾನೇ ಮಂತ್ರೋಪದೇಶ ತೊಗೋಬೋದು. ಈ ರೀತಿ ಒಂದು ಪದ್ಧತಿ. ಇನ್ನೊಂದು ಪದ್ಧತಿ ಇದೆ, ಆನ್ಲೈನಲ್ಲೇ ಮಂತ್ರೋಪದೇಶ. ದೀಕ್ಷೆ ಯಾವುದೂ ಇರಲ್ಲ, ಆನ್ಲೈನಲ್ಲೇ ತೊಗೊಳ್ಳೋವಂಥದ್ದು.
ಗೊತ್ತಾಯ್ತಲ್ಲ. ಆನ್ಲೈನಲ್ಲಿ ಯಾವ ರೀತಿ ಗುರುಗಳಿಗೆ ನೀವು ಕಾಲ್ ಮಾಡಿ ಕೇಳಬೇಕು, ಇಂಥದ್ರ ಬಗ್ಗೆ ನನಗೆ ಮಂತ್ರೋಪದೇಶ ಬೇಕು, ಇಂಥ ಸಾಧನೆ ಮಾಡಬೇಕು ನಾನು, ಈ ರೀತಿ ಕೇಳಬೇಕು. ಆವಾಗ ಗುರುಗಳು ಅವ್ರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಏನು ಎಣ್ಣೆ ಹೊಡಿತೀಯಾ, ನಾನ್ ವೆಜ್ ತಿಂತೀಯಾ, ಬೀಡಿ ಕುಡಿತೀಯಾ, ಸಿಗರೇಟ್ ಕುಡಿತೀಯಾ, ಪಾನ್ ಪರಾಗ್ ಹಾಕ್ತೀಯಾ, ವ್ಯಭಿಚಾರ ವೇಶ್ಯಾವಾಟಿಕೆ ಇದರಲ್ಲೆಲ್ಲ ತೊಡಗ್ತೀಯಾ, ಮೋಸ ವಂಚನೆ ಮಾಡ್ತೀಯಾ, ಹೀಗೆಲ್ಲ ಕೇಳ್ತಾರೆ. ಅವರು ಇಲ್ಲ ಇದೆ ಏನೋ ಒಂದು ಹೇಳ್ತಾರೆ. ಆವಾಗ ಗುರುಗಳಿಗೆ ಇಷ್ಟ ಆದರೆ ಆ ಶಿಷ್ಯ ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ, ಯಾವುದೋ ಒಂದು ಟೈಮ್. ಉದಾಹರಣೆಗೆ ಈಗ ಇವತ್ತು ಭಾನುವಾರ 11ನೇ ತಾರೀಕು 5ನೇ ತಿಂಗಳು ಭಾನುವಾರ 2025ನೇ ಇಸ್ವಿ. ಈಗ ಸುಮಾರು 5:15 ಟೈಮ್ ಆಗಿದೆ. ಇವತ್ತು 5:15 ನಾನು 4 ಜನಕ್ಕೆ ದೀಕ್ಷೆ ಕೊಡ್ತಾಯಿದ್ದೀನಿ. 6 ಗಂಟೆಗೆ ಕರೆಕ್ಟಾಗಿ 6 ಗಂಟೆ ಮೇಲೆ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು 4 ಗಂಟೆಗೆ ಇದು 4 ಜನಕ್ಕೆ ಒಬ್ಬರು ಮೈಸೂರಿನವರು ಒಬ್ಬರು ಲೇಡೀಸು, ಅವ್ರ ಹೆಸರು ಬೇಡ, ಲೇಡೀಸು. ಆಮೇಲೆ ಅದೇ ಚಾಮರಾಜನಗರದವರು ಒಬ್ಬರು ಇದ್ದಾರೆ. ಆಮೇಲೆ ಬೆಂಗಳೂರವರು ಒಬ್ಬರು ಇದ್ದಾರೆ. ಆಮೇಲೆ ಯಾದಗಿರಿ ಅವರೊಬ್ಬರು, ವಿಜಯಪುರ ಅವರೊಬ್ಬರು, ಬೆಂಗಳೂರಲ್ಲೇ ಇದ್ದಾರೆ. ಅಂದರೆ ಬೆಂಗಳೂರವರಿಬ್ಬರು, ಚಾಮರಾಜನಗರವರೊಬ್ಬರು, ಮೈಸೂರವರೊಬ್ಬರು ಲೇಡೀಸು. 4 ಜನ, 3 ಜನ ಗಂಡಸರು, ವಯಸ್ಸಾಗಿರೋರು ಇದ್ದಾರೆ, ಹುಡುಗರು ಇದ್ದಾರೆ, ಒಬ್ಬರು ಲೇಡೀಸು. ಈ 4 ಜನಕ್ಕೆ ನಾನಿವತ್ತು 6 ಗಂಟೆಗೆ ನಾನಿಲ್ಲಿ ಕೂತ್ಕೊಳ್ತೀನಿ. ಈಗ 6 ಗಂಟೆಗೆ ಇವತ್ತು ಕೂತ್ಕೊಳ್ತೀನಿ. ಇವತ್ತು ತಾರೀಕು 11 ಭಾನುವಾರ 5ನೇ ತಿಂಗಳು 2025ನೇ ಇಸ್ವಿ. ಓಕೆನಾ. 6 ಗಂಟೆಗೆ ಈಗ ನಾನು ಕೂತ್ಕೋತೀನಿ. ಅವ್ರಿಗೆ ಹೇಳಿದ್ದೀನಿ ಯಾವ ರೀತಿ ಅಂದರೆ, 5:15 ನೀವು ಎಲ್ಲರೂ ಸೂರ್ಯ ನಮಸ್ಕಾರ ಮಾಡಬೇಕು, ಪ್ರಕೃತಿಗೆ ವಂದಿಸಬೇಕು. ಇದೆಲ್ಲ ಅವ್ರಿಗೆ ಪ್ರಾರ್ಥನೆಗಳು ಮಾಡೋದು ಹೇಗೆ, ಯಾವ ಶ್ಲೋಕ ಸ್ತೋತ್ರ ಎಲ್ಲ ಹೇಳ್ಕೊಟ್ಟಿದ್ದೀವಿ ಮೊದಲೇ. ಅದನ್ನು ಮಾಡ್ತಾರೆ. ಪ್ರಕೃತಿ ಪ್ರೇಯರ್ ಆದಮೇಲೆ ಮನೆ ಒಳಗೆ ದೇವ್ರ ಗುಡಿ ಅಥವಾ ಫೋಟೋ, ಅದಕ್ಕೆ ಪೂಜೆ ಮಾಡಬೇಕು. ಪೂಜಾ ಕಾರ್ಯ ಅವರಿಷ್ಟ, ಹೆಂಗನ ಮಾಡ್ಕೊಳ್ಳಿ ಪೂಜೆ. ಆಮೇಲೆ ಒಂದು ಒಳ್ಳೆ ಸ್ಥಳದಲ್ಲಿ, ಏಕಾಂತವಾದ ಒಂದು ಸ್ಥಳದಲ್ಲಿ, ಮನೆ ಮೇಲೆ ಅಥವಾ ಪವಿತ್ರವಾದ ಶುದ್ಧವಾದ ಒಂದು ರೂಮ್ನಲ್ಲಿ ಅಥವಾ ಯಾವುದೋ ದೇವಸ್ಥಾನದ ಹತ್ರ ಅಥವಾ ಎಲ್ಲೋ ಸ್ಮಶಾನದಲ್ಲಿ, ಎಲ್ಲೋ ಬೆಟ್ಟದ ಮೇಲೆ, ಅದು ಅವರಿಷ್ಟ. ಏಕಾಂತವಾಗಿರ್ಬೇಕು ಅಷ್ಟೇ, ಏಕಾಂಗಿಯಾಗಿರ್ಬೇಕು. ಕೂತ್ಕೊಳ್ಳೋ ಮೊದಲು ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಸ್ವಲ್ಪ ನೀರು ಸಿಂಪರಣೆ ಮಾಡಬೇಕು. ಆಮೇಲೆ ಒಂದು ಮ್ಯಾಟು, ಏನಾದರೂ ಮ್ಯಾಟ್ ಹಾಕೋಬೇಕು ಕೆಳಗೆ, ಏನಾದರೂ ಚಿಕ್ಕದಾಗಿ ಒಂದು ಚಾಪೇನೋ, ಒಂದು ಬಟ್ಟೆನೋ, ಒಂದು ಮ್ಯಾಟು ಏನೋ ಒಂದು ಹಾಕೋಬೇಕು. ಅದ್ರ ಮೇಲೆ ಪ್ರಶಾಂತವಾಗಿ ಕೂತ್ಕೋಬೇಕು. ಇಲ್ಲಿ ಅವರು ಯಾವ ಶಾಂತಿ ಮಂತ್ರ ಕೇಳ್ತಾ ಇದ್ದಾರಾ ನಮ್ಮ ಹತ್ರ, ಬೀಜಾಕ್ಷರ, ಅಥವಾ ವಶೀಕರಣ ಮಂತ್ರ ಕೇಳ್ತಿದ್ದಾರಾ, ಅಥವಾ ವಿದ್ವೇಷಣ ಮಂತ್ರ, ವಶೀಕರಣ ಮಂತ್ರ ಕೇಳ್ತಿದ್ದಾರಾ, ಅಥವಾ ಮೆಸ್ಸರಿಸಮ್ ಮಂತ್ರ ಕೇಳ್ತಿದ್ದಾರಾ, ಅಥವಾ ರುದ್ರನೇತ್ರ ಅಂತೀವಲ್ಲ, ದಿವ್ಯ ಜ್ಞಾನ, ಭವಿಷ್ಯತ್ ಕಾಲ ಜ್ಞಾನ, ಇದು ಕೇಳ್ತಿದ್ದಾರಾ, ಅಥವಾ ಯಾರಿಗಾದರೂ ಮಾರಣ ಹೋಮ, ಶತ್ರುಗಳನ್ನು ನಾಶ ಮಾಡಬೇಕಾ, ಮಾರಣ ಹೋಮ ಮಾಡ್ತಕ್ಕಂಥದ್ದು, ಶತ್ರುಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದು, ವಿನಾಶ ಮಾಡ್ತಕ್ಕಂಥದ್ದು, ಆ ಮಂತ್ರ ಬೇಕಾ, ಅಥವಾ ದಾರಿದ್ರ್ಯ ನಿವಾರಣೆಗೆ, ಅಥವಾ ರೋಗ ನಿವಾರಣೆಗೆ, ಅಥವಾ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷಕ್ಕಾಗಿ ಇತ್ಯಾದಿ ಇರುತ್ತೆ. ಅಥವಾ ಭಗವಂತ ಭಗವತಿಯನ್ನೇ ವಶ ಮಾಡ್ಕೊಳ್ಬೇಕಾ, ಈ ಯಕ್ಷಿಣಿ ವಿದ್ಯೆ ಅಥವಾ ಪ್ರತ್ಯಂಗ್ರ ದೇವಿ ಮಂತ್ರ ಇತ್ಯಾದಿ ಮಂತ್ರಗಳು. ಆದರೆ ಅವ್ರು ಹೇಳ್ತಾರೆ ಗುರುಗಳಿಗೆ ಅವ್ರು ಹೇಳಿದಾಗ, ಗುರುಗಳು ಇವ್ರಿಗೆ ಯಾವ ಮಂತ್ರ ಕೊಟ್ಟರೆ ಸರಿ ಹೋಗುತ್ತೆ ಅದು ಚೆಂದಾಗಿ ಯೋಚನೆ ಮಾಡಬೇಕು. ಆ ಶಿಷ್ಯನ ಕ್ಯಾರೆಕ್ಟರ್ ಅಂತ, ಅದು ಶಿಷ್ಯನ ಮಾತು, ನಡೆ, ನುಡಿ, ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ನೋಡ್ಕೋಬೇಕಾಗ್ತದೆ. ಅವ್ರು ಕೇಳಿದ ತಕ್ಷಣ ನಾವು ಮಂತ್ರ ಕೊಡಬಾರ್ದು. ಯಾಕೆ ಅಂದರೆ, ಯಾವುದೋ ಒಂದು ಪ್ರತ್ಯಂಗ್ರ ದೇವಿ ಕೇಳಿಬಿಟ್ರು, ಇಲ್ಲ ನರಸಿಂಹಸ್ವಾಮಿ ಮಂತ್ರ ಕೇಳಿಬಿಟ್ರು, ಇಲ್ಲ ಯಕ್ಷಿಣಿದು ಕೇಳಿಬಿಟ್ರು ಅಂತ ಇಟ್ಕೊಳ್ಳಿ. ಇವರು ವೀಕ್ನೆಸ್ ಇದ್ದರೆ ಅವೆಲ್ಲ ಆಸಟಾಗಲ್ಲ. ಇವ್ರಿಗೆ ಧೈರ್ಯ, ಸಾಹಸ ಎಲ್ಲ ಇರಬೇಕು. ಮತ್ತು ಕೆಲವು ಮಂತ್ರಗಳು ಮಶಾನದಲ್ಲಿ ಕೂತು ಮಾಡಬೇಕಾಗುತ್ತೆ. ಏಕಾಂಗಿ ಎಲ್ಲೋ ಬೆಟ್ಟದ ಮೇಲೆ ಹಳೆಯ ದೇವಸ್ಥಾನದಲ್ಲಿ ಕೂತು ಜಪ ಮಾಡಬೇಕಾಗುತ್ತೆ, ಮುಂದುವರಿಸ್ಬೇಕಾಗುತ್ತೆ. ಹಾಗಿರುವಾಗ ಇವರಲ್ಲಿ ಒಳ್ಳೆಯ ಧೈರ್ಯ ಇರಬೇಕು. ಯಾವುದೇ ಬ್ಯಾಡ್ ಹ್ಯಾಬಿಟ್ ಇರಬಾರ್ದು, ಡ್ರಿಂಕ್ಸ್ ಎಲ್ಲ ಹ್ಯಾಬಿಟ್ ಇರಬಾರ್ದು, ನಾನ್ ವೆಜ್ ತಿನ್ನಬಾರ್ದು. ಮತ್ತು ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗಿರುತ್ತೆ ಕೆಲವೊಂದು ಮಂತ್ರಗಳಿಗೆ. ಆವಾಗ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗುತ್ತೆ. ಇವ್ರಿಗೆ ಹೊಸ್ದಾಗಿ ಮದುವೆ ಆಗಿದ್ರೆ ಏನು ಮಾಡೋದು, ಫ್ಯಾಮ್ಲಿ ಹಿಂಗೆಲ್ಲ ನೋಡಬೇಕಾಗುತ್ತೆ.
ಎಲ್ಲ ನೋಡಿಕೊಂಡು ಆ ವ್ಯಕ್ತಿನಿಂದ ಆಗುತ್ತೋ ಇಲ್ವೋ ಸಾಧಿಸ್ಲಿಕ್ಕೆ ಅಂತ ಲೆಕ್ಕಾಚಾರ ಮಾಡಿ ಒಬ್ಬ ಯೋಗ್ಯ ಶಿಷ್ಯನಿಗೆ ಒಬ್ಬ ಯೋಗ್ಯ ಗುರು ಇಷ್ಟೆಲ್ಲ ಯೋಚನೆ ಮಾಡಿ ಒಂದು ಟೈಮ್ ಹೇಳ್ತಾನೆ. ಆನ್ಲೈನಲ್ಲಿ ದೀಕ್ಷೆ ಕೊಟ್ಟರು, ಡೈರೆಕ್ಟಾಗಿ ಪ್ರತ್ಯಕ್ಷವಾಗಿ ದೀಕ್ಷೆ ಕೊಟ್ಟರು, ಒಟ್ಟಿನಲ್ಲಿ ಶಿಷ್ಯನ ಬಗ್ಗೆ ಇಷ್ಟೊಂದು ಕಾಳಜಿ ಇರಬೇಕಾಗುತ್ತೆ ಗುರುವಿಗೆ, ಗೊತ್ತಾಯ್ತಲ್ಲ. ಆಮೇಲೆ ದೀಕ್ಷೆ ಕೊಟ್ಟ ಮೇಲೆ ಆನ್ಲೈನಲ್ಲಿ ಅಂದರೆ ಕೂತ್ಕೊಂಡು ಅವ್ರಿಗೆ ಮೊದಲೇ ಪೂಜೆ ಮಾಡೋಕ್ಕೆ ಹೇಳ್ಬೇಕು. 5:30ಗೆ ಸೂರ್ಯ ನಮಸ್ಕಾರ, ಪ್ರಕೃತಿ ಪೂಜೆ ಎಲ್ಲ ಅವ್ರು ಮಾಡ್ಕೋಬೇಕು ಮನೆಗಳಲ್ಲಿ, ಅವ್ರು ಇರುವ ಕಡೆನೇ. ಗುರುಗಳು ಎಲ್ಲೋ ಇರ್ತಾರೆ, 500 ಕಿಲೋಮೀಟ್ರು 1000 ಕಿಲೋಮೀಟ್ರು, ಈ ದೇಶದಲ್ಲೋ ಹೊರ ದೇಶದಲ್ಲೋ ಎಲ್ಲೋ ಇರ್ತಾರೆ ಗುರುಗಳು. ಇವ್ರು ಇಲ್ಲಿರ್ತಾರೆ, ಇವರೆಲ್ಲೋ ಇರ್ತಾರೆ. ಒಟ್ಟಿನಲ್ಲಿ ಮೊಬೈಲ್ ಟು ಮೊಬೈಲ್. ಆಗ 4 ಜನಕ್ಕೂ ಕಾಲ್ ಕಾನ್ಫರೆನ್ಸ್ ಹಾಕಬೇಕು. ಹಾಕ್ಬಿಟ್ಟು ಇಲ್ಲಿ ಕೆಲವು ನಿಯಮ, ಇಲ್ಲಿ ಕೆಲವು ಗುರುಗಳು ತನ್ನದೇ ಆದ ಮಂತ್ರಗಳನ್ನು ಇಲ್ಲಿ ಅವರು ವಿಧಾನವನ್ನು ಇಲ್ಲಿ ಅವರು ಪ್ರಾರಂಭ ಮಾಡ್ತಾರೆ ಗುರುಗಳು ಇದ್ದ ಕಡೆ. ಶಿಷ್ಯರು ಅಲ್ಲಿ ಆರಾಮಾಗಿ ಅದನ್ನು ಕೇಳಿಸ್ಕೊತಾ ಇರಬೇಕು. ಎಲ್ಲರೂ ಕಾಲ್ ಕಾನ್ಫರೆನ್ಸಲ್ಲಿ ಇರ್ತಾರೆ, ಅವರೆಲ್ಲ ಕೇಳಿಸ್ಕೋಬೇಕು. ಗುರುಗಳು ಇಲ್ಲಿ ತನ್ನದೇ ಆದ ಪ್ರೋಸೆಸ್ ಇರುತ್ತೆ. ಎಷ್ಟು ಟೈಮ್ ಅಂದರೆ ಒಂದು 15 ನಿಮಿಷ ಅರ್ಧ ಗಂಟೆ ಇರುತ್ತೆ. ಆಮೇಲೆ ಕಾಲ್ ಕಾನ್ಫರೆನ್ಸಿಂದ ಎಲ್ಲರೂ ಬೇರೆ ಬೇರೆ ಆಗುತ್ತಾರೆ, ಸಪ್ರೇಟ್ ಮಾಡಾಕ್ತಾರೆ ಗುರುಗಳು. ಆಮೇಲೆ ಸಪ್ರೇಟಾಗಿ ಒಬ್ಬೊಬ್ಬರಿಗೆ ಗುರುಗಳು ಕಾಲ್ ಮಾಡಿ ಅವ್ರಿಗೆ ಬೀಜಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆಮೇಲೆ ಒಬ್ಬರಾದ್ಮೇಲೆ ಎಲ್ಲರಿಗೂ ಕೊಡ್ತಾರೆ. ಹಾಗೆ ಇವತ್ತು ನಾನಿಲ್ಲಿ 4 ಜನಕ್ಕೆ 6 ಗಂಟೆಗೆ ಎಂಟ್ರಿ ಆಗ್ತೀನಿ. ಎಷ್ಟು ಗಂಟೆಗೆ? ಈಗ 6 ಗಂಟೆಗೆ ನಾನು ಎಂಟ್ರಿ ಆಗ್ತೀನಿ. ಆಲ್ರೆಡಿ 5:15 ಆಗೋಗಿದೆ. ನಾನು ನಿಮ್ಮ ಹತ್ರ ಈಗ ಮಾತಾಡ್ತಾ ಇದ್ದೀನಿ. ಅವರು ಅಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ರೆಡಿ ಆಗ್ತಿದ್ದಾರೆ. ಓಕೆನಾ? ಈ ರೀತಿ ಆನ್ಲೈನಲ್ಲಿ ನಾವು ಬೀಜಾಕ್ಷರ ಮಂತ್ರಗಳನ್ನು ಕೊಡ್ಬೋದು, ಅವರು ತಗೋಬೋದು. ಹೆಂಗಸರಾಗಿರಲಿ ಗಂಡಸರಾಗಿರಲಿ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಯಾವುದೇ ಜಾತಿ ಧರ್ಮ ಇಲ್ಲಿಲ್ಲ. ಆದರೆ ಬೀಡಿ ಸಿಗರೇಟ್, ಎಣ್ಣೆ ಹೊಡಿಬಾರ್ದು, ಮಾಂಸ ತಿನ್ನಬಾರ್ದು, ವ್ಯಭಿಚಾರ, ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಇವೆಲ್ಲ ಮಾಡಬಾರ್ದು. ಓಕೆನಾ? ಇಷ್ಟು ಸಿಸ್ಟಮ್. ಡೈರೆಕ್ಟಾಗಿ ಬೇಕಂದರೆ ಎಲ್ಲಾದರೂ ಕಾರ್ಯಕ್ರಮಗಳಿರೋವಾಗ, ಅಲ್ಲೇನಾದರೂ ಪ್ರೋಗ್ರಾಮ್ ಮಾಡ್ತಾರವಾಗ, ಅಲ್ಲಿ ಹೋಮ ಇನ್ನೊಂದು ಮತ್ತೊಂದು ಎಲ್ಲ ಮಾಡೋವಾಗ ಅಲ್ಲಿ ಬಂದು ಡೈರೆಕ್ಟಾಗಿ ದೀಕ್ಷೆ ತೊಗೋಬೋದು. ಅಥವಾ ನಾವು ಅಲ್ಲಿ ಬರೋಕ್ಕಾಗಲ್ಲ, ಆನ್ಲೈನಲ್ಲೂ ಬೇಡ, ನಮ್ಮ ಮನೆಯಲ್ಲೇ ಬಂದು ನಮಗೆ ದೀಕ್ಷೆ ಕೊಡಿ ಅಂದರೆ ನಿಮ್ಮ ಮನೆಯಲ್ಲೇ ಬಂದು ನಾನು ದೀಕ್ಷೆ ಕೊಡ್ತೀನಿ. ಹೋಮ ಮಾಡದೇ ಇರಿ, ಬರೀ ಪೂಜೆ ಮಾಡಿ ನೀವು ಒಟ್ಟಿನಲ್ಲಿ ನಿಮ್ಮ ಮನೇಲಿ ಬಂದು ನಾನು ದೀಕ್ಷೆ ಕೊಡ್ತೀನಿ. 4 ಜನಕ್ಕೆ ಊಟ ಹಾಕಿ ಇಲ್ಲ ಬಿಡಿ, ಅಥವಾ ಹೋಮ ಮಾಡಿಸಿ ಇಲ್ಲ ಬಿಡಿ, ಒಟ್ಟಿನಲ್ಲಿ ಪೂಜೆ ಅಂತೂ ಮಾಡ್ಬೇಕು ನಿಮ್ಮ ಮನೇಲಿ. ನಾನು ಬಂದಾಗ ಒಂದು ಟೈಮ್ ಅಂತಲೇ ಫಿಕ್ಸ್ ಮಾಡಬೇಕು. ಆದರೆ ನಂದು ಹೋಗೋ ಬರೋ ಖರ್ಚು ವೆಚ್ಚ, ನಾನು ಅಲ್ಲಿ ಉಳ್ಕೋಬೇಕಾದ ಪರಿಸ್ಥಿತಿ ಬಂದರೆ ನನಗೆ ಸಪ್ರೇಟಾಗಿ ಒಂದು ವಾಸ ಮಾಡೋಕ್ಕೆ, ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ, ಇದೆಲ್ಲ ನಿಮ್ಮದೇ ಇರುತ್ತೆ ಜವಾಬ್ದಾರಿ. ಈ ರೀತಿ ದೀಕ್ಷೆಗಳನ್ನು ನೀವು ತೊಗೋಬೋದು, ಸಾಧನೆ ಮಾಡ್ಬೋದು. ಆಮೇಲೆ ಅವಾಗ ನೀವು ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಇದರಲ್ಲಿ ಸೇರ್ಕೋಬೋದು. ಇವತ್ತು ನಾನು ದೀಕ್ಷೆ ಕೊಡ್ತಾಯಿರೋದು 3 ಜನ ನಮ್ಮ ವಿದ್ಯಾರ್ಥಿಗಳು, ಆನ್ಲೈನ್ ವಿದ್ಯಾರ್ಥಿಗಳು. ಒಬ್ಬರು ಮಾತ್ರ ಔಟರ್ಸ್. ಗೊತ್ತಾಯ್ತಲ್ಲ? ಇಷ್ಟು ದೀಕ್ಷೆನ ಈಗ ನಾನು 6 ಗಂಟೆಗೆ ಕೊಡ್ತೀನಿ, ಆನ್ಲೈನಲ್ಲೇ ಕೊಡ್ತಾಯಿದ್ದೀನಿ. 6 ಗಂಟೆಗೆ ನಾನು ರೆಡಿಯಾಗಿ ಕೂತ್ಕೋಬೇಕು. ಟೋಟಲಾಗಿ ಇದು ಪ್ರೋಸೆಸ್ಸು ಅವ್ರದ್ದು ಒಂದು ಅರ್ಧ ಗಂಟೆ ಇರುತ್ತೆ. 5:15 6 ಗಂಟೆವರೆಗೂ ಅವರು ಅಲ್ಲಿ ಪೂಜೆಗಳು ಮಾಡ್ಕೋಬೇಕು, ಪ್ರಾರ್ಥನೆಗಳು ಮಾಡ್ಕೋಬೇಕು, ಏನೇನೋ ಹೇಳ್ಕೊಟ್ಟಿರ್ತೀವಿ ಅದೆಲ್ಲ ಮಾಡ್ಕೋಬೇಕು. 6 ಗಂಟೆಗೆ ನಾನು ಕರೆಕ್ಟಾಗಿ ಎಂಟ್ರಿ ಆಗ್ತೀನಿ. ಎಲ್ಲರೂ ಕಾಲ್ ಕಾನ್ಫರೆನ್ಸಲ್ಲಿ ಇರ್ತಾರೆ. ಆವಾಗ ನಂದೊಂದು ಅರ್ಧ ಗಂಟೆ ಇರುತ್ತೆ. ಆಮೇಲೆ ಒಬ್ಬೊಬ್ರಿಗೂ ಸಪ್ರೇಟಾಗಿ ಒಂದು 15 ನಿಮಿಷ ಇರುತ್ತೆ. ಟೋಟಲಾಗಿ ಈಗ 4 ಜನಕ್ಕೆ ಅಂದರೆ ಕನಿಷ್ಠ 2 ಅವರ್ ಟೈಮ್ ಇಟ್ಕೊಳ್ಳೋದು. ಇಲ್ಲಿ ಆನ್ಲೈನಲ್ಲಿ ಕೂಡ 2 ಅವರ್ ಬೇಕು. ಓಕೆನಾ? ಈ ರೀತಿ ದೀಕ್ಷೆಯನ್ನು ಬೇರೆಯವರು ತೊಗೋಬೋದು. ಇದು ಆದರೆ ಇದು ಪ್ರಾರಂಭಿಕ ಅಂತ. ಸಾಮಾನ್ಯವಾಗಿ ಇದು 3 ಸಾರಿ ದೀಕ್ಷೆ ತೊಗೋಬೇಕಾಗುತ್ತೆ. ಅದು ಯಾವ ರೀತಿ ಅಂದರೆ ಇದು ಪ್ರಥಮ, ದ್ವಿತೀಯ, ತೃತೀಯ, ಫೈನಲ್ ಒಂದಿರುತ್ತೆ. ಆ ಥರ 3 ಸಾರಿ ಆದರೂ ಕನಿಷ್ಠ ತೊಗೋಬೇಕು. ಅದು ಬೇರೆ ಥರ ಕೊಡ್ತೀವಿ, ಹಂತವಾಗಿ. ಯಾಕೆ ಆ ರೀತಿ ಅಂದರೆ ಮೊದಲು ಕಡಿಮೆ ಶಕ್ತಿ ಅವ್ರಿಗೆ ಬೀಜಾಕ್ಷರ ಮಂತ್ರ, ಆಮೇಲೆ ಇನ್ನು ಸ್ವಲ್ಪ ಶಕ್ತಿ ಜಾಸ್ತಿ, ಆಮೇಲೆ ಇನ್ನೂ ಶಕ್ತಿ ಜಾಸ್ತಿ. ಆ ರೀತಿ 3 ಹಂತಗಳಾಗುತ್ತೆ. ಗೊತ್ತಾಯ್ತಲ್ಲ? ಆಮೇಲೆ ಅವರು ಅದನ್ನು ನಾವು ಹೇಳ್ದಂಗೆ ಸಾಧನೆ ಮಾಡ್ಕೋಬೇಕು. ನಾವೆಲ್ಲ ಹೇಳ್ಕೊಟ್ಟಿರ್ತೀವಿ ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಜಪ ಮಾಡಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು, ಸಸ್ಯಾಹಾರವನ್ನು ಅವ್ರು ಊಟ ಮಾಡಬೇಕು ಅಷ್ಟೆ. ಆ ಊಟ ಯಾವ ರೀತಿ ತೊಗೋಬೇಕು ಏನು ಎಲ್ಲ ಹೇಳ್ಕೊಟ್ಟಿರ್ತೀವಿ. ಓಕೆನಾ? ಇದು ನಮ್ಮ ದೀಕ್ಷಾ ಮಂತ್ರೋಪದೇಶ ಆನ್ಲೈನ್ ಕ್ಲಾಸ್. ಆನ್ಲೈನಲ್ಲೂ ಹೇಗೆ ಕೊಡ್ಬೋದು ಅನ್ನೋದು ಒಂದು, ಡೈರೆಕ್ಟಾಗಿ ಹೇಗೆ ಕೊಡ್ಬೋದು ಅನ್ನೋದು ಒಂದು ರೀತಿ. ಓಕೆನಾ? ಇಷ್ಟಿರುತ್ತೆ. ಓಕೆ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಆನ್ಲೈನ್ ಕ್ಲಾಸ್ ಬೇಕಾದ್ರೆ ಸೇರ್ಕೊಳ್ಳಿ.
ಕಾಲ್ ಮಾಡಿ ನನ್ನ ನಂಬರ್ಗೆ, ನಾನು ನಂಬರ್ ತೊಗೊಂಡು. ಓಕೆನಾ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಕೊಳ್ಳಿ, ಹಾಗೆ ಮುಂದೆ ನೋಡಿ ನಿಮಗೆ ಇಲ್ಲಿಂದ ಹೆಚ್ಚಿನ ಮಾಹಿತಿ ಸಿಗ್ತಾ ಇರುತ್ತೆ ನಮ್ಮ ಗುರುಕುಲದ್ದು, ನಮ್ಮ ಬಗ್ಗೆ. ಸರಿನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.